ಮತ್ತು ಅವರು ಪಾಪ 2 ದಿವಸದ ಟೂರ್ ಇಟ್ಕೊಂಡು ನನಗೆ ಕಾಣ್ತದೆ ಜಿಲ್ಲೆಯಲ್ಲಿ ಪ್ರಥಮವಾಗಿ ಎಲ್ಲ 6 ಕ್ಷೇತ್ರದಲ್ಲಿ ವಿಸಿಟ್ ಮಾಡೋರು ಅಂತ ಹೇಳಿದ್ರೆ ನಮ್ಮ ಈಗ ಉಸ್ತುವಾರಿ ಸಚಿವರಿನ ಇದರಲ್ಲ ಅವರು ಈಸ್ ಎ ವೆರಿ ವೆಲ್ ನಾಲೆಜ್ ಪರ್ಸನ್. ಮತ್ತು ಇವತ್ತು ಅವರು ಎಲ್ಲ ನಮ್ಮನ್ನು ಕರೆದು ಮೀಟಿಂಗ್ ಮಾಡಿಸಿ ಅದ್ರ ಬಗ್ಗೆ ಎಲ್ಲ ನಾಲೆಜನ್ನು ಕೇಳ್ಕೊಂಡಿದ್ದಾರೆ ಮತ್ತು ಅದನ್ನು ರಿಪೋರ್ಟ್ ಮಾಡ್ತಾರೆ. ಮತ್ತು ನಮ್ಮ ಕಾರವಾರದಲ್ಲಿ ಬಗ್ಗೆ ನಾನು ಹೇಳಿದ್ದೇನೆ, ಹೆಬ್ಬಾರ್ ಅವರು ಸಿ ಯಾವುದು ನಮ್ಮ ಯಲ್ಲಾಪುರದಲ್ಲಿದ್ದಾರೆ, ನಮ್ಮ ಭೀಮಣ್ಣ ನಾಯ್ಕರು ಅವರು ಸಿ ಬಗ್ಗೆ ಹೇಳಿದ್ದಾರೆ, ದಿನಕರ್ ಶೆಟ್ಟರ್ ಬಂದಿದ್ದರು, ಅವರು ಕುಮಟಾ ಬಗ್ಗೆ ಹೇಳಿದ್ದಾರೆ, ಗಣಪತಿ ಅಣ್ಣ ಅವರು ಬಂದಿದ್ದಾರೆ, ಅವರು ಕಾರವಾರ ಬಗ್ಗೆ ಮಾತಾಡಿದ್ದಾರೆ. ಇದರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಬಟ್ ನಾವು ಈ ಕೆಲಸವನ್ನು ಖಂಡಿತವಾಗಿ ಯಾವುದೇ ನಾನು ಒಂದೇ ಹೇಳ್ತೇನೆ, ನನಗೆ CM ಅವರಿಂದ ಇವರು ಕೆಲಸ ಮಾಡಿಕೊಳ್ಳುವಂಥ ತಾಕತ್ತಿಲ್ಲ, ಅದು ಖಂಡಿತ ಕೆಲಸ ಆಗ್ತದೆ. ಈಗ ನೋಡಿ ಮೊನ್ನೆ ಲೋಕೋಪಯೋಗಿ ಇಲಾಖೆ ಸಚಿವರು ನಾನು ಹೇಳಿದೆ ನನಗೆ ಒಂದು ಬ್ರಿಡ್ಜು ಆಗಲಿಲ್ಲ ಅಂತ. ಯಾವ ಬ್ರಿಡ್ಜ್ ಮಾಡಬೇಕು? ನಾನು ಹೇಳಿದೆ ಈ ಬೆಲೆಕೆರೆಯಿಂದ ಹರವಾಡ, ಯಾಕಂತ ಹೇಳಿದರೆ ಮುದ್ಗಾದಿಂದ ಹೋದರೆ ನಾವು ಎಲ್ಲಿ ತನಕ ಹೋಗ್ಬೋದು, ಗೋಕರ್ಣ ತನಕ ಹೋಗ್ಬೋದು. ನಾನು ಆದಷ್ಟು ಟೈಮ್ ಸೇವಿಂಗ್, ಪಾಲ್ಯೂಷನ್ನು, ಆಮೇಲೆ ಮೇನ್ ಅಂದರೆ PLC ಅದನ್ನು ನೋಡ್ತೇನೆ, ಮತ್ತು ಕನೆಕ್ಟಿವಿಟಿ. ಇದ್ರ ಬಗ್ಗೆ ಆ ಬ್ರಿಡ್ಜನ್ನು ಈಗ 30 ಕೋಟಿಯನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಅದು ಇಮಿಡಿಯೇಟ್ಲಿ ಮುಖ್ಯಮಂತ್ರಿಗಳು ಕಳಿಸ್ತೇನೆ, ನಮ್ಮ ಲೋಕೋಪಯೋಗಿ ಇಲಾಖೆಯ ಸತೀಶ್ ಜಾರಕಿಹೊಳಿ ಸಾಹೇಬರು ಬರ್ತಾರೆ, ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ. ಮಾಡ್ತೇವೆ, ಆದಷ್ಟು ಕೆಲಸಗಳನ್ನು ಮಾಡ್ತೇವೆ. ಕೆಲಸದಲ್ಲಿ ಯಾವುದೇ ಮಿನಾಮಿಷವಿದೆ ಮತ್ತು ಯಾವುದೇ ಏನು ಪಕ್ಷಾತೀತವಾದ ಪಕ್ಷದ ವಿರೋಧಿ ಚಟುವಟಿಕೆ, ನಮ್ಮದೇ ಪಕ್ಷಗಳ ಜನರಿಗೆ ಹೆಲ್ಪ್ ಆಗಬೇಕು, ಬೇರೆ ಆಗಬೇಕು, ನಮಗೆ ಎಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಕೆಲಸ.